ನಮಸ್ಕಾರ ಪ್ರಿಯ ಆತ್ಮೀಯರೇ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಿನ್ನೆ ನಾವು ನೋಡಿದ್ದು ಶ್ರೀಕೃಷ್ಣನು ಅರ್ಜುನನ ಮೌನವನ್ನು ಮುರಿದು ಉಪದೇಶದ ಮೊದಲ ಬಾಗಿಲನ್ನು ತೆರೆದ ಕ್ಷಣ. ಇಂದು ನಾವು ನೋಡುವುದು ಅರ್ಜುನನ ಹೃದಯದ ಅತಿ ದೊಡ್ಡ ಸಂಘರ್ಷ. ಅವನು ಯೋಧನಾಗಿ ನಿಂತಿದ್ದಾನೆ, ಆದರೆ ಮನಸ್ಸಿನಲ್ಲಿ ಮಗನಂತೆ, ಶಿಷ್ಯನಂತೆ ಶೋಕದಿಂದ ಕಂಗೆಟ್ಟಿದ್ದಾನೆ. ಈ ಶ್ಲೋಕದಲ್ಲಿ ಅರ್ಜುನ ಕೇಳುವ ಪ್ರಶ್ನೆ ನಾವು ಜೀವನದಲ್ಲಿ ಪ್ರತಿದಿನ ನಮ್ಮೊಳಗೆ ಕೇಳುವ ಪ್ರಶ್ನೆಯೇ ಆಗಿದೆ. ಬನ್ನಿ ಇಂದು ಭಗವದ್ಗೀತೆ 2ನೇ ಅಧ್ಯಾಯದ 4ನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳೋಣ. ಅರ್ಜುನ ಉವಾಚ ಕಥಂ ಭೀಷ್ಮ ಮಹಾಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಂ ಪ್ರತಿಯೋತ್ಸ್ಯಾಮಿ ಪೂಜಹಾರ್ವರಿಸೂದನ. ಶ್ಲೋಕದ ಭಾವಾರ್ಥ: ಅರ್ಜುನನು ಹೇಳುತ್ತಾನೆ, ಓ ಮಧುಸೂದನ, ಯುದ್ಧ ಭೂಮಿಯಲ್ಲಿ ನಾನು ಹೇಗೆ ಭೀಷ್ಮನನ್ನು ದ್ರೋಣಾಚಾರ್ಯನನ್ನು ಬಾಣಗಳಿಂದ ಎದುರಿಸಬೇಕು? ಅವರು ನನಗೆ ಪೂಜ್ಯರು, ಗೌರವಕ್ಕೆ ಅರ್ಹರು. ಇಲ್ಲಿ ಅರ್ಜುನನ ಪ್ರಶ್ನೆ ಯುದ್ಧದ ಬಗ್ಗೆ ಅಲ್ಲ, ಧರ್ಮದ ಬಗ್ಗೆ, ಕೃತಜ್ಞತೆಯ ಬಗ್ಗೆ ಹಾಗೂ ಗುರುವಿನ ಬಗ್ಗೆ. ಆಂತರಿಕ ಅರ್ಥ: ಅರ್ಜುನನ ಮನಸ್ಥಿತಿ. ಅರ್ಜುನ ಇಲ್ಲಿ ಏನು ಹೇಳ್ತಿದ್ದಾನೆಂದರೆ, ಅವನು ನನಗೆ ಶಕ್ತಿ ಇಲ್ಲ, ನನಗೆ ಆಯುಧ ಇಲ್ಲ ಎಂದು ಇಲ್ಲಿ ನುಡಿಯುತ್ತಿಲ್ಲ. ಅವನು ಹೇಳುತ್ತಿರುವುದು, ನನ್ನ ಹೃದಯ ಒಪ್ಪುತ್ತಿಲ್ಲ. ಭೀಷ್ಮ ಅವನು ತಂದೆಯ ಸ್ಥಾನದಲ್ಲಿರುವ ಹಿರಿಯ, ದ್ರೋಣಾಚಾರ್ಯ ಅವನು ತನ್ನ ವಿದ್ಯೆ ಕೊಟ್ಟ ಗುರು. ಅರ್ಜುನನ ಮನಸ್ಸು ಕೇಳುತ್ತಿದೆ, ಇವರ ವಿರುದ್ಧ ಕೈ ಎತ್ತುವುದು ಪಾಪವಲ್ಲವೇ? ಇದು ಯುದ್ಧ ಭೂಮಿಯ ಪ್ರಶ್ನೆ ಅಲ್ಲ ಸ್ನೇಹಿತರೆ, ಇದು ಜೀವನದ ದೊಡ್ಡ ದ್ವಂದ್ವ. ನಾವು ಕೂಡ ಹೀಗೆ ಆಗುತ್ತೇವೆ. ತಪ್ಪು ಮಾಡಿದವರು ನಮ್ಮದೇ ಜನರಾಗಿರಬಹುದು, ಸತ್ಯದ ಮಾರ್ಗ ಕಠಿಣವಾಗಿರಬಹುದು, ಭಾವನೆಗಳು ಧರ್ಮವನ್ನು ಮಸುಕಾಗಿಸಬಹುದು. ಜೀವನಕ್ಕೆ ಶ್ಲೋಕ ಕೊಡುವ ಸಂದೇಶ. ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ? ಭಾವನೆ ಮತ್ತು ಕರ್ತವ್ಯ ನಡುವೆ ಸಂಘರ್ಷ ಬಂದಾಗ ಮನಸ್ಸು ದುರ್ಬಲವಾಗುತ್ತದೆ. ಅರ್ಜುನ ಒಳ್ಳೆಯವನು, ಅದಕ್ಕಾಗಿ ಅವನು ಗೊಂದಲದಲ್ಲಿದ್ದಾನೆ. ಆದರೆ ಗೀತೆ ಹೇಳುವುದು, ಒಳ್ಳೆಯ ಮನಸ್ಸು ಇದ್ದರೂ ತಪ್ಪು ನಿರ್ಧಾರ ಆಗಬಹುದು. ಇಲ್ಲಿ ಕೃಷ್ಣನು ಇನ್ನೂ ಉತ್ತರ ಕೊಡಲ್ಲ, ಏಕೆಂದರೆ ಅರ್ಜುನನು ಇನ್ನೂ ಸಂಪೂರ್ಣ ಶರಣಾಗಿಲ್ಲ. ಅವನು ಇನ್ನೂ ನಾನು ಅನ್ನೋ ಭಾವದಲ್ಲಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಈ ಗೊಂದಲವನ್ನು ನಿಧಾನವಾಗಿ ಒಡೆಯುತ್ತಾನೆ. ಇಂದಿನ ಚಿಂತನೆ: ನಮಗೆಲ್ಲ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ, ಯಾರನ್ನಾದರೂ ಎದುರಿಸಬೇಕು, ಆದರೆ ಹೃದಯ ಒಪ್ಪುವುದಿಲ್ಲ. ಧರ್ಮ ಗೊತ್ತಿದ್ದರೂ ಭಾವನೆ ತಡೆಯುತ್ತದೆ. ಈ ಶ್ಲೋಕ ನಮಗೆ ಹೇಳುವುದು, ಭಾವನೆ ಮಾನವೀಯ, ಆದರೆ ಧರ್ಮ ಮಾರ್ಗದರ್ಶಕ. ಕೊನೆಯ ಮಾತು: ಪ್ರಿಯ ಆತ್ಮೀಯರೇ, ಇಂದು ನಾವು ಕಂಡದ್ದು ಅರ್ಜುನನ ಕಣ್ಣೀರು ಮಾತ್ರ ಅಲ್ಲ, ನಮ್ಮೊಳಗಿನ ಮೌನ ಪ್ರಶ್ನೆ. ಮುಂದಿನ ಶ್ಲೋಕದಲ್ಲಿ ಅರ್ಜುನನ ಈ ಗೊಂದಲ ಇನ್ನೂ ಗಂಭೀರವಾಗುತ್ತದೆ ಮತ್ತು ಗೀತೆಯ ಉಪದೇಶಕ್ಕೆ ದಾರಿ ತೆರೆಯುತ್ತದೆ. ವಿಡಿಯೋ ನಿಮಗೆ ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೀತಸಾರ ಚಾನಲ್ಗೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.